ಕಾವೇರಿ ಕುರಿತು ರಾಜ್ಯದಿಂದ ಪ್ರಬಲವಾದ ಮಂಡನೆ ಆಗಿದೆ. ರಾಜ್ಯದ ಹಿತಾಸಕ್ತಿ ವಿಚಾರದಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಕಾವೇರಿ ಕುರಿತು ರಾಜ್ಯದಿಂದ ಪ್ರಬಲವಾದ ಮಂಡನೆ ಆಗಿದೆ. ರಾಜ್ಯದ ಹಿತಾಸಕ್ತಿ ವಿಚಾರದಲ್ಲಿ ರಾಜಿಯ ಪ್ರಶ್ನೆಯೇ ಇಲ್ಲ. ಬೇಕಿದ್ರೆ ಕುಮಾರಸ್ವಾಮಿ ಡಿಬೇಟ್ಗೆ ಬರಲಿ, ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. HDKಗೆ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನೀರಾವರಿ ಸಚಿವರಾಗಿ ಅವರ ಜೊತೆ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ, ಬೇಕಾದ್ರೆ ಡಿಬೇಟಿಗೆ ಬರಲಿ ಅಂತ ಹೇಳಿ ಬಹಿರಂಗವಾಗಿ ಕರೀತಾ ಇದ್ದಾರೆ. ನಮ್ಮ ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡ್ತಾ ಇದ್ದೀವಿ. ಅವರು ರಾಜಕೀಯವಾಗಿ ಮಾತನಾಡಬಹುದು, ಅದಕ್ಕೆ ನಾವು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. HDK ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಕಾವೇರಿ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕುಮಾರಸ್ವಾಮಿ ಅವರಿಗೆ ಬೇಕಿದ್ರೆ ಡಿಬೇಟ್ ಬರಲಿ, ನಾನು ಅವ್ರ ಜೊತೆ ಚರ್ಚೆಗೆ ಸಿದ್ಧ ಇದ್ದೀನಿ. ರಾಜ್ಯದ ಹಿತಾಸಕ್ತಿ, ರಾಜ್ಯದ ಜನಗಳ ವಿಚಾರವಾಗಿ ನಾವು ರಾಜಿ ಆಗೋದಿಲ್ಲ. ಏನು ರಾಜ್ಯದ ಪರವಾಗಿ ಪ್ರಬಲವಾದ ಮಂಡನೆ ಆಗಬೇಕಿತ್ತೋ ಅದು ಮಂಡನೆ ಆಗಿದೆ. ರಾಜ್ಯದಿಂದ ಎಷ್ಟು ನೀರು ಬಿಡಬೇಕು, ಏನು ಬಿಡಬೇಕು, ರಾಜ್ಯಗಳಿಗೆ ಎಷ್ಟು ನೀರು ಇಟ್ಕೋಬೇಕು, ಜನಗಳಿಗೆ ಯಾವ ರೀತಿ ನೀರಿನ ಸಮಸ್ಯೆಯಿಂದ ದೂರ ಮಾಡಬೇಕು, ಎಲ್ಲವೂ ನಮಗೆ ಗೊತ್ತಿದೆ. ರಾಜಕೀಯವಾಗಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬರಲಿ, ಬೇಕಾದ್ರೆ ಕುಮಾರಸ್ವಾಮಿ ಅವರು ಡಿಬೇಟ್ಗೆ ಚರ್ಚೆ ಮಾಡೋಣ. ನೀರಾವರಿ ಸಚಿವನಾಗಿ ನಾನು ಅವ್ರ ಜೊತೆ ಚರ್ಚೆಗೆ ಸಿದ್ಧನಿದ್ದೀನಿ. ಕುಮಾರಸ್ವಾಮಿ ಅವರು ಡಿಬೇಟಿಗೆ ಬರಲಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನೀರಿನ ಸಮಸ್ಯೆ ಇತ್ತು, ಸದ್ಯಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಂತೇಳಿ ಎಲ್ಲ ಕೇಳಿ ಬರ್ತಾ ಇರುವಾಗಲೇ CWRC ಮತ್ತೊಂದು ಆದೇಶ, ರಾಜ್ಯದಿಂದ ಇಷ್ಟು ನೀರು ಮತ್ತೆ ಬಿಡಬೇಕು ಅಂತೇಳಿ. ನೀವು ಆಗಸ್ಟ್ ತಿಂಗಳದ್ದು ಬಿಡಿ, ಜೂನು ಜುಲೈ ತಿಂಗಳದ್ದು ಬಿಡಿ, ಎಲ್ಲಾನು ಕೇಳ್ತಾ ಇದ್ರೆ ನೀರೇನು ನಮ್ಮ ಹತ್ರ ಸ್ಟಾಕ್ ಉತ್ಕೊಂಡು ಕೂತಿದ್ಯಾ? ಮಳೆ ಬಂದರೆ ಬಿಡ್ತೀವಿ, ಮಳೆ ಬಂದಿಲ್ಲ. ಸೊ ಇವಾಗ ರಾಮಲಿಂಗಾರೆಡ್ಡಿ ಅವರು ಕುಮಾರಸ್ವಾಮಿ ಅವರಿಗೆ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಅವರು ರಾಜಕೀಯವಾಗಿ ಮಾತಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಈ ವಿಚಾರದಲ್ಲಿ ಡಿಬೇಟಿಗೆ ಬೇಕಾದ್ರೆ ಬರಲಿ, ನಾನು ಚರ್ಚೆ ಮಾಡ್ತೇನೆ ಅವ್ರ ಜೊತೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಬೆಳಿಗ್ಗೆ ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅಲ್ಲಿ 12,000 ಕ್ಯೂಸೆಕ್ ನೀರು 15 ದಿನ ಬಿಡಿ ಅಂತ ಹೇಳಿದ್ದಾರೆ. ಅಂದರೆ 15 ದಿನ ಅಂತ ಹೇಳಿದರೆ ಹತ್ತಿರ 15 TMCಗಿಂತಲೂ ಹೆಚ್ಚು ಬಿಡಬೇಕಾಗುತ್ತೆ. ಮತ್ತು ಮಧ್ಯಾಹ್ನ CWMA ಇದೆ, ಮಾನಿಟರಿಂಗ್ ಅಥಾರಿಟಿ ಮೀಟಿಂಗ್ ಇದೆ. ನೋಡೋಣ ಏನಾಗುತ್ತೋ. ಆಮೇಲೆ ನಮ್ಮ SCSA ಹೋಗಿದ್ದಾರೆ. ಆಮೇಲೆ ನಮ್ಮ ದೆಹಲಿನಲ್ಲಿರ್ತಕ್ಕಂಥ ನಮ್ಮ ವಕೀಲರುಗಳು, ಅವರು ಸುಮಾರು 15-20 ವರ್ಷದಿಂದ ಅವರೇ ಈ ಕಾವೇರಿ ವಿಚಾರದಲ್ಲಿ ಅಥವಾ ಕೃಷ್ಣಾ ವಿಚಾರದಲ್ಲಿ ಅವರೇ ನಮ್ಮ ರಾಜ್ಯದ ಪರವಾಗಿ ವಾದ ಮಂಡಿಸ್ತಾ ಇರ್ತಕ್ಕಂಥವ್ರು. ಮತ್ತು ಇಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟ್ಸು ನೀರಾವರಿ ಕ್ಷೇತ್ರದಲ್ಲಿ, ಅವರೆಲ್ಲ ಕೂಡ ದೆಹಲಿನಲ್ಲೇ ಇದ್ದರು. ನಮ್ಮ ವಾದ ಕೇಳಿದ್ದಾರೆ, ಅವ್ರ ವಾದ ಕೇಳಿದ್ದಾರೆ, ಮಾಡಿದ್ದಾರೆ. ಮತ್ತು ಮಧ್ಯಾಹ್ನ CWMA ಮೀಟಿಂಗ್ ಇದೆ, ನೋಡೋಣ. ಮತ್ತು ಸುಪ್ರೀಂ ಕೋರ್ಟಲ್ಲೂ ನಾಳೆ ಕೇಸ್ ಇದೆ. ನಮ್ಮ SCS ಅವರು, ನಮ್ಮ ಇವರು ಟೆಕ್ನಿಕಲ್ ಅಡ್ವೈಸರ್ಸು, ನಮ್ಮ ವಕೀಲರು ವಾದ ಮಾಡ್ತಾರೆ. ಅದು ನೋಡೋಣ ಮುಂದಕ್ಕೆ ಏನು ಮಾಡೋಣ. ಆಲ್ರೆಡಿ 3.5 TMC ನೀರು ಬಿಟ್ಟಿದ್ದೀರಿ ಸರ್. 3 TMC ಅಲ್ಲ, ಅದು 3.5 TMC ಸುಮಾರು ಒಂದು ಮೇ, ಜೂನ್, ಜುಲೈಯಲ್ಲಿ ಬಿಟ್ಟಿದ್ವಿ. ಅದು ಸಹಜವಾಗಿ ನೀರರಿಯುವಂಥ ನೀರದು. ಆಮೇಲೆ ಅವರು 3.5 TMC ನೀರು ಬಿಡಿ ಅಂದ್ರಲ್ಲ, ಅಷ್ಟೊತ್ತಿಗೆ ಏನಾಯಿತು, ನಮ್ಮ ಕಬಿನಿ ಡ್ಯಾಮ್ ತುಂಬೋಯ್ತು. ಕಬಿನಿ ಡ್ಯಾಮ್ ತುಂಬಿದ ಮೇಲೆ ಅದನ್ನು ನಾವು ಸ್ಟೋರ್ ಮಾಡೋಕ್ಕಾಗಲ್ಲ, ಅದು ನೇರವಾಗಿ ನದಿಗೆ ಹೋಗುತ್ತೆ. ಅದು 7.5 TMC ಹೋಗ್ಬಿಟ್ಟಿತ್ತು. ಈಗ ಏನಂದರೆ ತಮಿಳ್ನಾಡಿಗೆ ಮುಂದಿನ ತಿಂಗಳು ಮಳೆ ಇರೋದು. ಆಮೇಲೆ ಇನ್ನೊಂದು ನಮ್ಮದು ಮುಂಗಾರು ಮಳೆ, ನಮಗೆ ಮುಂಗಾರು ಮಳೆ ಇನ್ಮೇಲೆ ಕಡಿಮೆ ಆಗುತ್ತೆ. ಬಂದರೆ ಆಗಸ್ಟಲ್ಲಿ ಬಂದಂಗೆ, ಆಮೇಲೆ ಇಲ್ಲ. ಅವ್ರಿಗೆ ತಮಿಳ್ನಾಡಿಗೆ ಹಿಂಗಾರು ಮಳೆ ಬೀಳುತ್ತೆ. ಅವ್ರಿಗಿನ್ನೂ ಅವಕಾಶ ಇದೆ. ನೋಡೋಣ, ನಮ್ಮ ವಾದ ಮಾಡ್ತಾರೆ. ಇನ್ನೂ MA ಇದೆ, ಮತ್ತು MA ಅಂದರೆ CWMA. ಆಮೇಲೆ ಸುಪ್ರೀಂ ಕೋರ್ಟಲ್ಲೂ ನಾಳೆ ಕೇಸ್ ಇದೆ. ಅದಾದಮೇಲೆ ಮಾತಾಡಲ್ಲ. ಬೆಂಗಳೂರಲ್ಲಿ CM ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಏನಾದ್ರು ಮಾತಾಡಿದ್ರೆ? ನಾನು ಇಲ್ಲ ಮೀಟಿಂಗಲ್ಲಿ ಇದ್ದಲ್ಲ, ಈ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತೀನಿ.